ಗೆಳೆಯರೆ, ಇವತ್ತು ನಾನು ಸಿಗಂದೂರು ಆಮೇಲೆ ವರದಹಳ್ಳಿ, ಈ ಕೆಳದಿ ಇಕ್ಕೇರಿ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಸಮಯ ಬಂದು 5:30 ಆಗಿದೆ. ಕರೆಕ್ಟ್ ಟೈಮಿಗೆ ಹೊರಟಿದ್ದೀವಿ. ನನ್ನ ಗೆಳೆಯ ಇಲ್ಲೇ ಒಂದು ಪಕ್ಕದ ಕ್ಲಾಸಲ್ಲಿ ಇದ್ದಾನೆ, ಅವನನ್ನು ಪಿಕಪ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಗೆಳೆಯರೆ ನಡೀರಿ ಫ್ರೆಂಡ್ಸ್, ಹೋಗುವ. ಸಿಗಂದೂರು ಸೇತುವೆ ನೋಡೋಣ ಹೇಗಿದೆ ಎಲ್ಲ ನೋಡಿ ಬರೋಣ ಅಂತ ಮಾಡಿದ್ದೀನಿ. ಓಕೆ, ಸಂಜೆನೇ ರಿಟರ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ನಡಿ. ಇನ್ನೂ ಬೆಳಕು ಹರಿದಿಲ್ಲ. ಇಷ್ಟೊತ್ತಿಗೆ ಪೆಟ್ರೋಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನೆನ್ನೆ ನೈಟೇ ಫ್ಯೂಯಲ್ ಎಲ್ಲ ಫಿಲ್ ಮಾಡಿಸ್ಬಿಟ್ಟಿದೆ ಗಾಡಿಗೆ ಗೆಳೆಯರೆ. ಈಗ ಒಯ್ತಾ ಇರೋದು ಒಂದೇ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ಇವತ್ತು ಫ್ರೆಂಡ್ಸ್ ನಾವು ವರದಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಸಿಗಂದೂರು, ಅಲ್ಲಿಂದ ಇಕ್ಕೇರಿ, ಅಲ್ಲಿಂದ ನೆಕ್ಸ್ಟ್ ಬಂದು ಕೆಳದಿ ಎಲ್ಲ ಹೋಗಿ ಇವತ್ತು ನೈಟೇ ರಿಟರ್ನ್ ಆಗ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ವರದಹಳ್ಳಿಗೆ. ತುಂಬ ಹೊಟ್ಟೆ ಸಿಗ್ತಾ ಇದೆ. ಸಾಗರದಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಅನ್ನಪೂರ್ಣೇಶ್ವರಿ ಉಪಹಾರ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಇಡ್ಲಿ ವಡೆ ತಗೊಳ್ಳೋಣ ಅಂತೇಳಿ ಸಾಗರದಲ್ಲಿ. ನೆಕ್ಸ್ಟ್ ಇಲ್ಲಿಂದ ಸಿಗಂದೂರು ಹೊರಡ್ತೀವಿ. ನೋಡಿ, ಇದೆ ಹೋಟ್ಲು. ಟೇಸ್ಟ್ ಮಾಡಿ ನೋಡುವ ಹೇಗಿದೆ. ಫ್ರೆಂಡ್ಸ್, ನಮ್ ಗೆಳೆಯರು ನೋಡಿ ಇಡ್ಲಿ ವಡೆ ತಿಂತಾ ಇದಾರೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ. ಸುನಿಲ, ಚೆನ್ನಾಗಿದ್ಯಾ? ಓಕೆ. ಓಕೆ, ಟೇಸ್ಟ್ ಮಾಡಿ ನೋಡುವ. ಸೂಪರ್. ಫ್ರೆಂಡ್ಸು, ಸಾಗರದಲ್ಲಿ ಇಡ್ಲಿ ವಡೆ ತಗೊಂಡ್ವಿ ಅನ್ನಪೂರ್ಣೇಶ್ವರಿ ಹೋಟ್ಲಲ್ಲಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಇಡ್ಲಿ ವಡೆದು. ನಡೀರಿ, ಈಗ ನಿಮಗೆ ಶಿವಮೊಗ್ಗ ಕಡೆಯಿಂದ ಬಂದರೆ ಸಾಗರಕ್ಕೆ ಬಂದಮೇಲೆ ನಿಮಗೆ ಏನು ತಾಳಗುಪ್ಪ ಜೋಗ ರೋಡ್ ಇದೆಯೋ ಆ ರೋಡ್ ತೊಗೊಂಡ್ರೆ ನಿಮಗೆ ವರದಹಳ್ಳಿ ಹೆಚ್ಚು ಕಮ್ಮಿ ಸಾಗರದಿಂದ 2 ಕಿಲೋಮೀಟ್ರು ವರದಹಳ್ಳಿ ಕ್ರಾಸ್ ಸಿಗುತ್ತೆ. ಕ್ರಾಸಲ್ಲಿ ತಿರುಗಿದ ಮೇಲೆ ಹೆಚ್ಚು ಕಮ್ಮಿ ಒಂದು 8 ಕಿಲೋಮೀಟ್ರು ವರದಹಳ್ಳಿ ಒಳಗಡೆ ಇಂಟೀರಿಯರ್ ಬರುತ್ತೆ. ಹೋಗೋಣ ಬನ್ನಿ ಫ್ರೆಂಡ್ಸ್, ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಹತ್ರ. ಫ್ರೆಂಡ್ಸ್, ಇಲ್ಲಿ ತಾಳಗುಪ್ಪ ರೋಡ್ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ವರದಹಳ್ಳಿ ಶ್ರೀಧರ ಸ್ವಾಮಿ ಗುರುಗಳ ಆಶ್ರಮ ಲೆಫ್ಟ್ ಸೈಡಿಗೆ. ಇಲ್ಲಿಂದ ಗೆಳೆಯರೆ ನಾವು 8 ಕಿಲೋಮೀಟ್ರು ಹೋಗ್ಬೇಕಾಗತ್ತೆ ವರದಹಳ್ಳಿ. ನಾನು ಮೊದಲು ಬಂದಿದ್ದೀನಿ ಗೆಳೆಯರೆ ಈ ವರದಹಳ್ಳಿಗೆ ತುಂಬ ಸಮಯ. ಬಟ್ ಏನಪ್ಪ ಅಂದರೆ ನನಗೆ ಅವಾಗೆಲ್ಲ ವೀಡಿಯೋ ಮಾಡೋದೆಲ್ಲ ಐಡಿಯಾ ಇರಲಿಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ, ಹಾಗಾಗಿ ಅವಾಗೆಲ್ಲ ಮಾಡಿಲ್ಲ. ಈಗ ಫಸ್ಟ್ ಟೈಮ್ ನಾನು ವರದಹಳ್ಳಿ ಶ್ರೀಧರ ಆಶ್ರಮದ್ದು ವೀಡಿಯೋ ಮಾಡ್ತಾ ಇರೋದು. ಆಮೇಲೆ ಅಲ್ಲಿ ಗೆಳೆಯರೆ ಇನ್ನೊಂದು ದುರ್ಗಾಂಬ ದೇವಸ್ಥಾನ ಇದೆ. ಆ್ಯಕ್ಚುಲಿ ಅಲ್ಲಿ ಶ್ರೀಧರ ಸ್ವಾಮಿಗಳು ಅಲ್ಲಿ ಒಂದು ತಪಸ್ಸು ಮಾಡಿಬಿಟ್ಟು ಅಲ್ಲಿ ಅವರು ದೇವಿಯನ್ನು ಒಲಿಸ್ಕೊಂಡು ಅಲ್ಲಿ ಭಾರಿ ಕಾರ್ಣಿಕ ಇದೆ. ಹೋಗೋಣ, ಅಲ್ಲಿಗೂ ಹೋಗಿ ವಿಡಿಯೋ ಮಾಡ್ತೀನಿ. ನಮಗೆ ಸಂಜೆ ವಾಪಸ್ಸು ಶಿವಮೊಗ್ಗ ಹೊರಡಬೇಕು. ಅಟ್ಲೀಸ್ಟ್ 6 ಕಾಲಿಗಾರು ನಾವು ಸಾಗರ ಬಿಡಬೇಕಾಗುತ್ತೆ. ಹಂಗಾಗಿ ನಮಗೆ ಇನ್ನೂ ನಾವಿವತ್ತು ಆ್ಯಕ್ಚುಲಿ ಕೆಳದಿ, ಇಕ್ಕೇರಿ ಮತ್ತು ಸಿಗಂದೂರು, ವರದಹಳ್ಳಿ ಇದು 4 ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ನೋಡೋಣ ಹೇಗಾಗತ್ತೆ. ತುಂಬ ಟೈಮ್ ಬೇಕು. ಗೊತ್ತಲ್ಲ ಗೆಳೆಯರ ನಿಮಗೆ ಮೋಟೋಲಾಗರ್ಗಳ ಒಂದು ಏನು ಕಷ್ಟ. ಟೈಮ್ ತುಂಬ ಬೇಕಾಗುತ್ತೆ, ಬಟ್ ಟೈಮ್ ಇರೋದಿಲ್ಲ. ಸಂಜೆ ಆದಮೇಲೆ ಏನು ವೀಡಿಯೋ ಬರೋದಿಲ್ಲ. ಹಂಗಾಗಿ ನೋಡುವ, ಬನ್ನಿ ಹೋಗುವ.
ಹಿಂಗೆ ಮುಂದೆ ಬಂದಮೇಲೆ ಇಲ್ಲಿ ನಿಮಗೆ ಒಳಗಡೆ ಒಂದು ವರದಹಳ್ಳಿ 2 ಕಿಲೋಮೀಟ್ರ್ ಆಗುತ್ತೆ. ಇದು ನೋಡಿ ಆರ್ಚ್ ದಾಟಿದ್ವಿ. ಇಲ್ಲಿ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ, ತುಂಬ ಶಾಂತವಾಗಿ ಪೀಸ್ ಆಗಿದೆ. ಹಾಗಾಗಿ ಅನಿಸುತ್ತೆ ಗುರುಗಳು ಇಲ್ಲಿ ನೆಲೆ ನಿಂತು ಅವರು ತಪಸ್ಸನ್ನು ಆಚರಿಸಿ ತಪಸ್ಸನ್ನು ಮಾಡಿ ತುಂಬ ಶಕ್ತಿಗಳನ್ನೆಲ್ಲ ಪಡ್ಕೊಂಡಿದ್ರು. ಎಲ್ಲ ಜನಗಳಿಗೂ ಒಳ್ಳೇದು ಮಾಡ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೀರಿರಲಿಲ್ಲಂತೆ. ಆವಾಗಿನ ಕಾಲದಲ್ಲಿ ನೀರಿನ ಸಮಸ್ಯೆ ಕಾಡ್ತಾ ಇತ್ತಂತೆ. ಆಗ ಈ ಸ್ವಾಮಿಗಳು ಬರೀ ಒಂದು ಕೈಯಲ್ಲಿ ಹೀಗೆ ಮಣ್ಣನ್ನು ತೆಗೆದುಬಿಟ್ಟು ನೀರು ಚಿಮ್ಲಿಕ್ಕೆ ಶುರು ಆಯ್ತಂತೆ ಅಲ್ಲಿಂದ. ಆಗ ಅದು ಎಲ್ಲ ಜನಗಳಿಗೂ ಇಲ್ಲಿ ತುಂಬ ಉಪಕಾರ ಆಯ್ತಂತೆ. ಆಗಿನ ಕಾಲದಲ್ಲಿ 1908ರಲ್ಲಿ ಗುರುಗಳು ಜನಿಸಿದ್ದು. ಅವ್ರು ಆ್ಯಕ್ಚುಲಿ ಮಹಾರಾಷ್ಟ್ರದವರು. ಅಲ್ಲಿಂದ ಅವರು ಇಲ್ಲಿ ಬಂದುಬಿಟ್ಟು ನೆಲೆ ನಿಂತು ಇಲ್ಲಿ ಒಂದು ಎಲ್ಲ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿ ಮತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ಜನಗಳಿಗೆಲ್ಲ ತುಂಬ ಸಹಾಯ ಆಗೋಗೆ ಮಾಡಿದ್ದಾರೆ ಗೆಳೆಯರೆ. ನೋಡಿ ತುಂಬ ಇಂಟೀರಿಯರ್ ಇದೆ. ಹೋಗೋಣ. ಅಲ್ಲಿ ಇನ್ನೂ ದುರ್ಗಾಂಬ ದೇವಸ್ಥಾನದ ಹತ್ರ ಅಂತೂ ಗೆಳೆಯರೆ ಇನ್ನೂ ತುಂಬ ಚೆನ್ನಾಗಿದೆ. ಆ ಪ್ಲೇಸು ನೋಡಲಿಕ್ಕೆ 2 ಕಣ್ಣು ಸಾಕಾಗಲ್ಲ. ತುಂಬ ಇಂಟೀರಿಯರ್ ಇದೆ. ತುಂಬಾ ಅಂದರೆ ತುಂಬಾ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಶಾಂತಿ ಸಿಗತ್ತೆ ಆ ಜಾಗದಲ್ಲಿ. ನೋಡೋಣ, ಅಲ್ಲಿಗೂ ಹೋಗಿ ಬರೋಣ. ನಮಗೆ ಅದೇ ಟೈಮು ಸಾಕಾಗಲ್ಲ ಅಂದ್ಕೊಳ್ತೀನಿ. ಬಟ್ ಆದರೂ ಹೋಗಿ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ, ಅದು ಬಿಡೋದಿಲ್ಲ. ನೈಟು ಲೇಟ್ ಆದರೂ ಪರವಾಗಿಲ್ಲ, ಶಿವಮೊಗ್ಗ ಏನು ತೊಂದರೆ ಇಲ್ಲ, ಹೋಗುತ್ತೆ ನನ್ನ ಬೈಕ್ ಆರಾಮಾಗಿ. ಗೆಳೆಯರೆ ನೋಡಿ ಬಂತು ವರದಹಳ್ಳಿ ದೇವಸ್ಥಾನ ನಿಯರ್ ಬೈ ಇದ್ದೀವಿ. ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ, ಈಗ ತುಂಬ ರೆನೋವೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ರೀತಿ ಎಲ್ಲ ಇರಲಿಲ್ಲ ಇಲ್ಲಿ, ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿರಲಿಲ್ಲ. ಏನಂದರೆ ಓಮಿನಿ ಆಟೋಗಳೆಲ್ಲ ಹೋಗೋವು. ಈಗೆಲ್ಲ ತುಂಬ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಒಂದಷ್ಟು ಜನನೂ ಇದ್ದಾರೆ. ಮೊದಲು ತುಂಬ ಬರ್ತಾಯಿದ್ದೆ, ಈಗ ಸುಮಾರು ಟೈಮಿಂದ ಗ್ಯಾಪ್ ಆಗೋಯ್ತು, ನಾನು ಬರಲಿಲ್ಲ ವರದಹಳ್ಳಿಗೆ. ಈಗ ಬಂದಿದ್ದೀನಿ. ನೋಡಿ ತುಂಬ ಎಲ್ಲ ರೆನೋವೇಷನ್ ಮಾಡಿದ್ದಾರೆ. ರೋಡ್ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನೀರು ಬೀಳೋ ಅಂಥ ಬಸವನ ಬಾಯಿಂದ ಬರೋ ನೀರಿಂದು ಅದರದ್ದು ವ್ಯವಸ್ಥೆನೂ ಒಂದು ಸ್ವಲ್ಪ ಚೇಂಜ್ ಎಲ್ಲ, ಬಣ್ಣ ಎಲ್ಲ ಹೊಡೆದಿದ್ದಾರೆ ಅಷ್ಟೇ, ಚೇಂಜ್ ಏನು ಮಾಡ್ದಂಗಿಲ್ಲ. ಅದು ಅಲ್ಲಿ ಎಲ್ಲಿಂದ ಬರುತ್ತೆ ಅಲ್ಲಿ ನೀರು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ ಗೆಳೆಯರೆ. ಚಪ್ಪಲಿ ಸ್ಟ್ಯಾಂಡ್ ಇದು. ಇಲ್ಲೇನು ಚಾರ್ಜಸ್ ಇರಲ್ಲ. ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ತೀರ್ಥ ಸ್ನಾನ ಮಾಡ್ಬೋದು, ದೇವಸ್ಥಾನದ ಸನ್ನಿಧಿಗೆ ಹೋಗ್ಬೋದು. ಗೆಳೆಯರೆ ಇದೇ ನೋಡಿ ಕ್ಷೇತ್ರ. ಇಲ್ಲಿ ಆ ಕಡೆ ಕಾಣ್ತಾ ಇದೆ ನೋಡಿ ತೀರ್ಥ ಸ್ನಾನ. ಅದರ ಪಕ್ಕದಲ್ಲೇ ಮೆಟ್ಲು ಹತ್ತುವಂತೆ ಇದೆ. ಒಂದು 150-200 ಮೆಟ್ಲು ಹತ್ತಿದ್ರೆ ಗುರುಗಳ ಸಮಾಧಿ ಇರುವಂಥ ದೇವಸ್ಥಾನ ಸಿಗತ್ತೆ. ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವಂಥ ಚರ್ಮರೋಗಗಳು ಮತ್ತು ಗಂಟುಗಳು ಮತ್ತು ಮಾನಸಿಕ ಕಾಯಿಲೆಗಳೇನಾರ ಇದ್ದರೆ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗ್ತವೆ ಗೆಳೆಯರೆ. ಇಲ್ಲಿ ಏನು ಹಸುವಿನ ಬಾಯಿನಿಂದ ಬರುತ್ತಿರುವ ತೀರ್ಥ ಏನಿದೆ, ಇದರ ಮೂಲ ಯಾರಿಗೂ ಇನ್ನೂ ತಿಳಿದಿಲ್ಲ. ಮೇಲೆ ದೇವಸ್ಥಾನ, ಆಮೇಲೆ ದೇವಸ್ಥಾನದ ಆವರಣ, ಅಲ್ಲಿ ಎಲ್ಲಿಯೂ ವಿಡಿಯೋ ಫೋಟೋಗ್ರಫಿನ ಅಲೋ ಮಾಡೋದಿಲ್ಲ ಗೆಳೆಯರೆ. ದೇವಸ್ಥಾನದ ಆವರಣ ಹೀಗಿದೆ ಗೆಳೆಯರೆ. ಇದು ಇಲ್ಲಿನ ಧರ್ಮಧ್ವಜ. ಇದು ದೇವಸ್ಥಾನದ ಪಕ್ಕದಲ್ಲಿ ಹತ್ತಿಕೊಂಡು ಹೋದರೆ ಒಂದು ಅರ್ಧ ಕಿಲೋಮೀಟ್ರು ಈ ಧ್ವಜ ಸಿಗುತ್ತೆ. ಇದು ಅಮೃತಗಳಿಗೆ ಫಿಲಮ್ ಶೂಟಿಂಗ್ ಜಾಗ ಗೆಳೆಯರೆ. ನಮ್ಮ ಸುನೀಲ ಸ್ನಾನ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಮಾತ್ರ ಸ್ನಾನ ಮಾಡಿಕೊಂಡೇ ಹೋಗ್ತೀನಿ ಗೆಳೆಯರೆ. ಇದು ದೇವಸ್ಥಾನದ ಗರ್ಭಗುಡಿ ಚಿತ್ರಣ. ಇದು ಸ್ವಾಮಿಗಳ ಚಿತ್ರಣ. ನೋಡಿ ಎಷ್ಟು ಒಂದು ಸೌಮ್ಯತೆ ಇದೆ ಸ್ವಾಮಿಗಳಲ್ಲಿ. ಗೆಳೆಯರೆ ಇಲ್ಲಿ ಶ್ರೀಧರ ಸ್ವಾಮಿಗಳದ್ದು ಏನು ಸಮಾಧಿ ಇದೆಯಲ್ಲ, ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಮೆಟ್ಲು ಯಾರೋ ಹೇಳಿದ್ರು ಒಂದು 150 ಮೆಟ್ಲು ಇರ್ಬೋದು ಅಂದರು. ಹತ್ಕೊಂಡು ಹೋಗ್ತಾ ಇದ್ದೀವಿ.
ಗೆಳೆಯರೆ, ನಮ್ಮ ಗೆಳೆಯರು ನೋಡಿ ಇಬ್ಬರು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಇನ್ನೊಂದು ಶೂಟಿಂಗ್ ಸ್ಪಾಟ್ ಇದೆ ಗೆಳೆಯರೆ. ಅಮೃತಗಳಿಗೆ ಮೂವಿ ಮಾಡಿದ್ರಲ್ಲ, ಅದರಲ್ಲಿ ಹಿಂದೂಸ್ತಾನವು ಹಿಂದೂ ಮರ್ಯಾದ ಭಾರತ ರತ್ನವು ಜನ್ಮಿಸಲಿ ಅಂತೇಳಿ ಆ ಸಾಂಗ್ ಇದೆಯಲ್ಲ ಗೆಳೆಯರೆ, ಅದು ಇಲ್ಲೇ ಶೂಟ್ ಮಾಡೋದು. ಇಲ್ಲಿ ಅಂದರೆ ಮೇಲೆ, ಬೆಟ್ಟದ ಮೇಲೆ ಅಂತೆ. ಅಲ್ಲಿಗೆ ಒಂದು ವಿಸಿಟ್ ಹಾಕೋಣ ಅಂತಿದ್ದೀವಿ. ಬನ್ನಿ ಗೆಳೆಯರೆ, ಹೋಗೋಣ. ಮಗ ಇಲ್ಲಿ ತೀರ್ಥ. ಗೆಳೆಯರೆ, ಇಲ್ಲಿ ಸ್ವಾಮಿಗಳು ತಪಸ್ ಮಾಡಿದಂಥ ಜಾಗ ಇದು. ವಿಗ್ರಹ ಎಲ್ಲ ಮೊದಲು ಇರಲಿಲ್ಲ, ಈಗ ಮಾಡಿದ್ದಾರೆ ನೋಡಿ. ಸ್ವಾಮಿಗಳ ವಿಗ್ರಹ ಇದೆ ಗೆಳೆಯರೆ. ಇಲ್ಲಿ ಗೋಶಾಲೆ ಕೂಡ ಇದೆಯಂತೆ. ಇಲ್ಲಿ ಏನಾದರೂ ಗೋವುಗಳಿಗೆ ಫುಡ್ ಕಡಿಮೆ ಆದರೆ ಸ್ವಾಮಿಗಳೇ ಬಂದು ಸ್ವತಃ ಗೋವುಗಳಿಗೆ ಫುಡ್ಡನ್ನು ಕೊಡ್ತಾರಂತೆ. ಈ ಥರ ಒಂದು ಪ್ರತೀತಿ ಇದೆ. ಸರಿ, ಹೋಗುವ ಬನ್ನಿ. ಮೆಟ್ಲು ಹತ್ಕೊಂಡು ಮೇಲೆ ಹೋಗೋಣ.